ನಾನಾ ಬಾಂಧವರು ಊರುಗಳು ಬೆದರಿಸ್ಬೇಕಾಗ ನಾವು ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕಾರ್ಖಾನೆ ಮಾಲೀಕರಿಗೆ ಒಂದು ಈ ಸಂದೇಶ ಕೊಡ್ಲಾಕ ಇಚ್ಛಾ ಪಡ್ತನು. ಈಗಾಗಲೇ ನಾವು ಈ ಮನುಷ್ಯರು ಏನು ಕಬ್ಬಿನ ಧಾರಣೆ ಸಲುವಾಗಿ ಹೋರಾಟ ಮಾಡತ್ತಿದ್ವಿ, ಆದರೂ ನೀವು ಏನು ಕಣ್ಣು ತೆರಿವರಾಗಿರಿ. ಈಗಾಗಲೇ ನಮ್ಮ ದನಕರಗಳನ್ನು ತಂದ ಇಲ್ಲಿ ಬೀದಿ ಮ್ಯಾಗ ನಿಂದ್ರಿಸಿದ್ದೀವಿ. ಇನ್ನು ಒಂದು ವೇಳೆ ನಾಳೆ ಅನ್ನೋಟ್ರೊಳಗೆ ನಿಮ್ಮದು ಏನಾದ್ರೂ ಇಂದು ಸಂಜೆ ಅನ್ನೋಟ್ರೊಳಗೆ ಏನಾದ್ರೂ ಹೇಳಿಲ್ಲಪ್ಪ ಅಂದ್ರ ನಮ್ಮ ಇಡೀ ದನಗಳನ್ನ ನಿಮ್ಮ ಮನೆ ಬಾಗಿಲಿಗೆ ಕಟ್ತೀವಿ, ಹೊರಗೆ ಬರಲ್ದಂಗೆ ಮಾಡ್ತೀವಿ ಅನ್ನುವಂಥದ್ದು ಈ ವಾಹಿನಿ ಮೂಲಕ ನಿಮ್ಗೆ ಸಂದೇಶ ಕೊಡ್ಲತ್ತೀನಿ. ದಯವಿಟ್ಟು ರೈತರನ್ನ ಪೀಡಿಸಬೇಡ್ರಿ, ರೈತರನ್ನ ಸಹನೆಯನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಎಲ್ಲರೂ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಲಿ ಸಂಬಂಧಪಟ್ಟ ಸಚಿವರಾಗಲಿ ಕಣ್ಣು ತೆರಬೇಕು. ತೆರೆದು ಇವತ್ತು ಸಂಜೆ ಗಂಟೆಯೊಳಗೆ ನಮ್ಮ ಕಬ್ಬಿಗೆ ಒಂದು ನಿಗದಿತವಾದಂಥ ಬಿಲ್ಲನ್ನು ಒಂದು ಧಾರಣೆಯನ್ನು ನಿಗದಿಪಡಿಸಬೇಕಂತ ಹೇಳಿ ಈ ಇದ್ರ ಮೂಲಕ ನಿಮ್ಗೆ ಸಂದೇಶ ಕಳಿಸ್ತಾ ಇದ್ದೀನಿ. ಕಬ್ಬನ್ನ ಅವ್ರು ಬೆಳಿತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೂ ಅವರು ಸಕ್ಕರೆ ಸಚಿವರು ಮಾತ್ರ ಆಗಿದ್ದಾರೆ. ಅದು ಹೆಂಗ ಆಗಿದಾರೋ ನನಗೆ ಗೊತ್ತಿಲ್ಲ. ನಾವು ಅವರಿಗೆ ಆ ಸ್ಥಾನಕ್ಕೆ ಹೋರಾಟಗಾರರು ಅಷ್ಟೇ ಅಲ್ಲದೆ ಇವತ್ತು ನಮ್ಮ ದನಕರಗಳನ್ನ ಸಹಿತ ಬೀದಿಗೆ ತಂದು ಹೋರಾಟ ಮಾಡುವಂತ ಸ್ಥಿತಿ ಇವತ್ತು ಸರ್ಕಾರ ನಿರ್ಮಾಣ ಮಾಡಿದೆ. ಒಂದು 15 ತಾಲೂಕದಿಂದ ಈ ಒಂದು ಸರ್ಕಾರಕ್ಕೆ ಒಂದು ಬೀದಿ ಮೇಲೆ ಬಸವನನ್ನ ಕಟ್ಟಿಕೊಂಡು ಹೋರಾಟ ಮಾಡುವಂತ ಒಂದು ಎಚ್ಚರಿಕೆಯನ್ನ ಇವತ್ತು ನಾವು ಅಥಣಿಯಿಂದ ಒಂದು ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ ಅಂತ ನಾವು ಕೇಳ್ತಾ ಇದ್ದೀವಿ. ಹೋರಾಟದ ಕಿಚ್ಚು ಇಲ್ಲಿ ನೋಡಿ. ನಾವು ಕಬ್ಬಿನ ಬಿಲ್ ಘೋಷಣೆ ಆಗೋರಿ ನಮ್ಮ ಇನ್ನ ಹೋರಾಟದ ರೂಪುರೇಷೆಗಳು ಭಾಳ ಅದಾವ ಹೇಳ್ತಾರೆ. ಅವ್ರ ವಯಸ್ಸು ಈ ರೀತಿ 60 ಮೇಲ್ಪಟ್ಟು ವಯಸ್ಸಾದರೂ ಕೂಡ ಈ ವಯಸ್ಸಿನಲ್ಲಿ